ತಾಯಿಗಿಂತ ಹೆಚ್ಚಾಗಿ ನಿಮ್ಮನ್ನ ಸಾಕ್ತೆ. ಆದ್ರೆ ನೀವುಗಳು ಎಲ್ಲಾರನ್ನೂ ಪಿರುತಿ ಮಾಡೋ ನಿಮ್ಮಣ್ಣ, ಜೀವಕ್ ಜೀವ ಕೊಡೋ ನಿಮ್ಮಣ್ಣ ಯಾಕೆ ಹೆತ್ತ ತಾಯಿನ ಒಪ್ಕೋತಿಲ್ಲ ಅನ್ನೋ ಕಾರಣನೇ ನೀವು ತಿಳ್ಕೊಳ್ಳದೆ ಹೆಂಗ್ ಒಪ್ಕೊಂಡ್ರಿ ಅವನ? ಚಿಕ್ಕ ವಯಸ್ಸಿಂದ ನಾವು ಪಟ್ಟಿರೋ ಪಾಡು ಕಷ್ಟ ಇದನ್ನೆಲ್ಲ ಮರೆತು ಒಪ್ಕೊಂಡು ಹಪ್ಕೊಂಡ್ಬಿಟ್ರಿ. ನಾ ಕಲ್ಸಿರೋ ಸಂಸ್ಕಾರನೇ ಒಂದು, ನೀವು ಮಾಡ್ತಿರೋದೇ ಒಂದು. ಹಂಗಿದ್ಮ್ಯಾಕೆ ನಾನು ಕಲ್ಸಿರೋ ಸಂಸ್ಕಾರನೇ ತೆಪ್ಪಲ್ವಾ? ನನ್ನ ಕಡೆಯಿಂದ ತೆಪ್ಪಾಗೈತೆ ಅಂದ್ರೆ ನಾನು ಸೋತ್ಬಿಟ್ಟೆ ಅಂತ. ನಾನು ಸೋತೆ ಅನ್ಬೇಕೆ ನನ್ನಿಂದಾಗಿರೋ ತೆಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ಅತ್ಗೆ ಅಣ್ಣ ನೋವು ಪಡೋದನ್ನ ನೋಡಕ್ ಆಗ್ತಿಲ್ಲ ಅತ್ಗೆ. ಪ್ಲೀಸ್ ಎಲ್ಲರೂ ಸುಮ್ಮನೆ ಇರ್ತೀರಾ? ನಾವ್ಯಾರು ಏನೂ ತಪ್ಪೇ ಮಾಡಿಲ್ಲ. ಎಲ್ಲರೂ ಧೈರ್ಯವಾಗಿರ್ಬೇಕು. ನನ್ನಿಂದಾಗಿ ನೀವೆಲ್ಲ ಇಷ್ಟೊಂದು ನೋವು ತಿಂತಾ ಇದ್ದೀರಾ? ಅತ್ತೆ ಪ್ಲೀಸ್ ಅತ್ತೆ, ತಾಯಿ ಮಕ್ಕಳನ್ನ ಒಂದ್ ಮಾಡಿಸೋದು ಪುಣ್ಯದ ಕೆಲಸ. ಕಳ್ದೋಗಿರೋ ಮಗುನ ಒಂದ್ ಮಾಡಿಸಿದ್ರು ನನಗೆ ಇಷ್ಟೊಂದು ಪುಣ್ಯ ಬರ್ತಿರ್ಲಿಲ್ಲ. ಆದ್ರೆ ಪಕ್ಕದಲ್ಲೇ ಇದ್ರು ದೂರದಲ್ಲಿದ್ದ ಮಕ್ಕಳನ್ನ ಅಮ್ಮನ ಮಡ್ಲಿಕ್ಕೆ ಸೇರಿಸಿದ್ದೀನಿ ಅನ್ನೋ ಹೆಮ್ಮೆ ಇದೆ ಅತ್ತೆ ನನಗೆ. ಪ್ಲೀಸ್ ನೀವ್ಯಾರು ಹೋಪ್ಸ್ ಕಟ್ಕೋಬೇಡಿ. ಏನೂ ಆಗಿಲ್ಲ, ಏನೂ ಆಗಲ್ಲ. ಶಿವು, ಎಲ್ಲ ಮಾಡ್ತಿದ್ಯಾ? ಅಪ್ಪಯ್ಯ, ಚೆಕ್ ಮಾಡಿದ್ಮೇಕೆ ಶಿಕ್ಷೆ ಅನುಭವಿಸ್ಲೇಬೇಕು.